ತಮಿಳುನಾಡಿನ ಮರೀನಾ ಬೀಚ್ ತಟ್ಟದಲ್ಲಿ ವಿಜಯ್ ಅವರ ಸುನಾಮಿಯ ತೀವ್ರತೆ ಹೆಚ್ಚಾಗ್ತಾ ಇದೆ. ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ರಾಜಕೀಯ ತಿರುವು. ದಳಪತಿ ಸುನಾಮಿಗೆ ಎಐಎಡಿಎಂಕೆಯಲ್ಲಿ ಭೂಕಂಪ, ಪೊಲಿಟಿಕಲ್ ಅರ್ಥಕ್ವೇಕ್, ರಾಜಕೀಯ ಭೂಕಂಪ ಶುರುವಾಗಿದೆ. ಸೋಲಿನ ಬೆನ್ನಲ್ಲೇ ಎಐಎಡಿಎಂಕೆ ಪಕ್ಷದಲ್ಲಿ ದೊಡ್ಡ ಬಿರುಕು. 30ಕ್ಕೂ ಹೆಚ್ಚು ಶಾಸಕರಿಂದ ಬಂಡಾಯದ ಮುನ್ಸೂಚನೆಗಳೆದ್ದಿದ್ದಾವೆ. ಮಾಜಿ ಸಚಿವ ಸಿವಿ ಷಣ್ಮುಗಂ ಸಂಪರ್ಕದಲ್ಲಿ ಶಾಸಕರು. ನಟ ವಿಜಯ್ ಟಿವಿಕೆ ಪಕ್ಷದತ್ತ ಎಐಎಡಿಎಂಕೆ ಕೆಲ ಶಾಸಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಟಿವಿಕೆ ಪಕ್ಷ ಸೇರೋದಕ್ಕೊಂದಷ್ಟು ಜನ ಪ್ಲಾನು. ಎಐಎಡಿಎಂಕೆ ಪಕ್ಷದಲ್ಲಿ ಮಹಾ ಬಿರುಕು. ಜಯಲಲಿತಾ ಕಟ್ಟಿದ ಪಕ್ಷದಲ್ಲಿ ಈಗ ಬಂಡಾಯದ ಬಾವುಟ ಎದ್ದಿದೆ. ಇಲ್ಲಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಅಲ್ಲಿ ನೋಡಿದ್ರೆ ಕಂಡು ಕಡೆ ವಿಜಯ್ ಮೊಳೆ ಹೊಡಿತವ್, ನಾನು ಇಲ್ಲಿ ಕೂತೇನು ಮಾಡೋಣ. ಟಿವಿಕೆ ಪಕ್ಷದಲ್ಲಿ ನೋಡಿ, ಯಾವ ಜಯಲಲಿತಾ ತಮಿಳುನಾಡು ಎಂಬ ದ್ರಾವಿಡ ಕೋಟೆಯನ್ನ ತನ್ನ ಅಂಗೈಯಲ್ಲಿ ಸುಭದ್ರವಾಗಿ ಇಟ್ಟುಕೊಂಡಿದ್ರು, ಅದೇ ಜಯಲಲಿತಾರ ನೆರಳಿನಲ್ಲಿ ಬೆಳೆದಂತಹ ಒಂದು ಪಕ್ಷ ಈಗಿನ ಸ್ಥಿತಿ ನೋಡ್ತಾ ಇದ್ರೆ ಎಐಎಡಿಎಂಕೆ ಪಕ್ಷದ ಅಸ್ತಿತ್ವ ಅನ್ನೋದು ಮರೀಚಿಕೆಯ ಕೋಣೆಯಲ್ಲಿ ಬಿದ್ದು ಹೊರಳಾಡ್ತಾ ಇದೆ. 108 ಸ್ಥಾನವನ್ನ ಗೆದ್ದು ಬೀಗಿ ಒಂದು ಸುಪ್ರಭಾತದಲ್ಲಿ ತಮಿಳುನಾಡನ್ನೇ ಅಚ್ಚರಿಗೆ ಒಳಪಡಿಸಿರುವ ವಿಜಯ್ ಶತ್ರುಗಳ ಬಾಯಿಗೆ ಆಹಾರ ಆಗದೆ, ವಿವಾದದ ಮಡಿಲಿನಲ್ಲಿ ನೆರಳಾಡದೆ, ಅತಿ ದೊಡ್ಡ ಸವಾಲುಗಳನ್ನು ಎದುರಿಸಿ ಪತ್ನಿಯ ವಿಚ್ಛೇದನ ಕೇಸ್ನಿಂದ ಹಿಡಿದು ಕಾಲ್ತುಳಿತ ಪ್ರಕರಣದವರೆಗೆ, ಸಿಬಿಐ ತನಿಖೆಯಿಂದ ಹಿಡಿದು ಬೇರೆ ಬೇರೆ ತರಹದ ರಾಜಕೀಯ ಸಂಕಷ್ಟದವರೆಗೆ ಎಲ್ಲ ಅಭೇದ್ಯ ಕೋಟೆಗಳನ್ನು ಏರಿ ತಡೆಗೋಡೆಗಳನ್ನು ಮೀರಿ ಕೊನೆಗೂ ವಿಜಯದತ್ತ ವಿಜಯ್ ಬಂದಿರುವುದು ನಿಜಕ್ಕೂ ಕೂಡ ಅತಿ ದೊಡ್ಡ ಅಚ್ಚರಿ. ಈಗ ಕತೆ ಏನಪ್ಪ ಅಂತ ಕೇಳಿದ್ರೆ, 108 ಸ್ಥಾನ ಇದೆ, ಸರಳ ಬಹುಮತ ಸಾಬೀತುಪಡಿಸೋದಕ್ಕೆ ದುರ್ಬಲ. ಸೊ ತಮಿಳುನಾಡಿನ ರಾಜಕೀಯ ನಿಂತಿಲ್ಲ. ದಳಪತಿ ಸರ್ಕಾರ ರಚನೆ ಮಾಡೋದಕ್ಕೆ ಮಹಾ ಕಸರತ್ತು. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ನಾಯಕರ ಸುದ್ದಿಗೋಷ್ಠಿ ನಡೆಯುತ್ತೆ. ಚೆನ್ನೈನಲ್ಲಿ ಕಾಂಗ್ರೆಸ್ ನಾಯಕರ ಮಹತ್ವದ ಸುದ್ದಿಗೋಷ್ಠಿ. ನಟ ವಿಜಯ್ ಟಿವಿಕೆ ಪಕ್ಷಕ್ಕೆ ಕಾಂಗ್ರೆಸ್ ನಾಯಕರ ಬೆಂಬಲ. ಟಿವಿಕೆ ಜೊತೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡಲಿರುವ ಬರೀ 5 ಇಟ್ಕೊಂಡಿರೋ ಕಾಂಗ್ರೆಸ್, ಸರ್ಕಾರದಲ್ಲಿ 2 ಸ್ಥಾನಕ್ಕೆ ಬೇಡಿಕೆ ಇಟ್ಟಿರುವ ಕಾಂಗ್ರೆಸ್, ಟಿವಿಕೆಗೆ ಬೆಂಬಲ ನೀಡುವ ಬಗ್ಗೆ ಅಧಿಕೃತ ಘೋಷಣೆ. ಅರ್ಧ ಕೊಡ ನೀರಿಟ್ಕೊಂಡು 3 ಎಕರೆ ಗದ್ದೆ ಕೇಳಿದ್ರಂತ, ಹಂಗಾಯ್ತು ಕತೆ. ಇರೋ 5 ಸ್ಥಾನ 2 ಆಯಕಟ್ಟಿನ ಖಾತೆ ಕೇಳೋರು ಕಾಂಗ್ರೆಸ್ನವರು. ಇದು ವಿಜಯ್ಗೂ ಕೂಡ ಒಪ್ಪಿಕೊಳ್ಳಬೇಕಾದ ಸಂದಿಗ್ಧ ಸ್ಥಿತಿ. ಇಲ್ಲಿ ನಕಾರ ಮಾಡೋದಕ್ಕೆ ಟೈಮ್ ಇಲ್ಲ, ಈಗ ಆಗೋದಿಲ್ರಿ ಅಂತ ಹೇಳೋದಕ್ಕೆ ಸಮಯವೇ ಅಲ್ಲ ಇದು. ಸೊ ಆಪತ್ತಕ್ಕೆ ಪಾವಮಿಲ್ಲ ಅಂತ ಒಂದು ಗಾದೆ ಇದೆ. ಕೆಲ ಸಂದರ್ಭಗಳಲ್ಲಿ ಯಾವುದನ್ನು ಬೇಕಾದರೂ ಎಕ್ಸೆಪ್ಟ್ ಮಾಡಬೇಕು. ಸೊ ಈ ಕಾಲಘಟ್ಟದಲ್ಲಿ ಅಥವಾ ಈಗಿನ ವಿಜಯ್ ಅವರ ಪೊಲಿಟಿಕಲ್ ಸಿಚುವೇಶನ್ನಲ್ಲಿ ಕಾಂಗ್ರೆಸ್ ಹೇಳದಂತೆ ತಲೆ ಅಲ್ಲಾಡಿಸ್ಬೇಕಷ್ಟೆ. ತಮಿಳುನಾಡಿನಲ್ಲಿ ದಳಪತಿ ಸರ್ಕಾರ ರಚನೆ ಮಾಡೋದಕ್ಕೆ ಮಹಾ ಕಸರತ್ತು. ಇವತ್ತು ಗವರ್ನರ್ ಮೀಟೆಲ್ಲ ಆಗ್ತವೆ, ಅದರ ಪೊಲಿಟಿಕಲ್ ಪ್ರಾಸೆಸ್ಗಳು ಕೂಡ ಇವತ್ತು ನಡೆಯುತ್ತೆ. ಆದರೆ ಈಗ ಜನಮನ ಸೆಳೀತಾ ಇರೋ ಮ್ಯಾಟ್ರ್ ಏನು ಅಂತ ಕೇಳಿದ್ರೆ, ತಮಿಳುನಾಡು ಕಾಂಗ್ರೆಸ್ ನಾಯಕರು ಒಂದು ಪ್ರೆಸ್ ಮೀಟ್ ಕರೆದವ್ರೆ. ಅದರಲ್ಲಿ ದೆಹಲಿ ನಾಯಕರು ಕೂಡ ಭಾಗಿಯಾಗೋ ಸಾಧ್ಯತೆಗಳಿದ್ದಾವೆ. ಆ ಪ್ರೆಸ್ ಮೀಟ್ ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಅಲೈನ್ಸ್ ನಡೆಯೋ ಸಾಧ್ಯತೆ ಇದೆಯಲ್ಲ, ಈ ಭಾಗವಾಗಿ ಅಲ್ಲೊಂದು ಪ್ರೆಸ್ ಮೀಟ್ ನಡೆಯುತ್ತೆ. ಈ ಸಂದರ್ಭದಲ್ಲಿ ವಿಜಯ್ ಅವರ ಮುಂದಿಟ್ಟಿರುವ ಅನೇಕ ಪೊಲಿಟಿಕಲ್ ಬೇಡಿಕೆಯನ್ನು ರಿವೀಲ್ ಮಾಡ್ತಾರಾ? ವಿ ಡೋಂಟ್ ನೋ, ಬಟ್ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.